ಜ್ಯೇಷ್ಠಾದೇವಿ ಶನಿಮಹಾತ್ಮ ದೇವಸ್ಥಾನ ಇನ್ನು ಮುಂದೆ ಗೋಲ್ಡನ್ ಟೆಂಪಲ್ ಆಗಿ ಮಾರ್ಪಾಡಾಗುತ್ತಿದೆ. ಹೌದು, ಗೋಲ್ಡನ್ ಟೆಂಪಲ್ ನೋಡಲಿಕ್ಕೆ ನಾವು ಇನ್ನು ತಮಿಳುನಾಡಿಗೆ ಹೋಗುವ ಅವಶ್ಯಕತೆ ಇಲ್ಲ. ಪಾವಗಡದ ಶೀತಲಾಂಬ ಮತ್ತು ಜ್ಯೇಷ್ಠಾದೇವಿ ಹಾಗೂ ಶನಿಮಹಾತ್ಮ ದೇವಸ್ಥಾನವನ್ನೇ ಗೋಲ್ಡನ್ ಟೆಂಪಲ್ ಆಗಿ ಒಂದು SSK ಸಮಿತಿಯವರು ನವೀಕರಣ ಮಾಡ್ತಾ ಇದ್ದಾರೆ. ಹೌದು, ಇತ್ತೀಚೆಗೆ ಅಂದರೆ ಮೊನ್ನೆ ಬುಧವಾರ ದೇವಸ್ಥಾನದ ಎಲ್ಲ ಸಮಿತಿಯವರು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನೆರವೇರಿಸಿ ಹೋಮ ಹವನಗಳನ್ನು ಮಾಡಿಸಿ ಈ ಒಂದು ನವೀಕರಣ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಬನ್ನಿ ಹಾಗಾದರೆ ಈ ಒಂದು ದೇವಸ್ಥಾನದ ಅಧ್ಯಕ್ಷರಂತ ಶ್ರೀಯುತ ಆನಂದ್ರವರು ಈ ಒಂದು ನವೀಕರಣ ಪೂಜಾ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಪಾವಗಡ ನ್ಯೂಸ್ಗೆ ನೀಡಿದ್ದಾರೆ. ನವೀಕರಣ ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ದೇವಸ್ಥಾನದ ಗರ್ಭಗುಡಿ ಮತ್ತು ಸುತ್ತಲೂ ಇರುವಂಥ ಪ್ರಾಂಗಣದ ಕಂಬಗಳು ಎಲ್ಲದನ್ನು ಈಗ ಆಗಿರುವಂಥ ಶಿಥಿಲಾವಸ್ಥೆಯಲ್ಲಿರೋದನ್ನು ಸರಿಮಾಡಿ ಅದನ್ನು ಮರದ ಕೆತ್ತನೆ ಒಳಗೆ ಅದನ್ನು ಮುಚ್ಚಿ ನಂತರ ಅದನ್ನು ತಾಮ್ರ ಮತ್ತು ಹಿತ್ತಾಳೆ ಕವಚದಲ್ಲಿ ಪೂರ್ಣವಾಗಿ ಕವರ್ ಮಾಡ್ತಾಯಿದ್ದೀವಿ. ಜೊತೆಗೆ ಆ ತಾಮ್ರದ ಕವಚ ಏನು ಹಾಕ್ತಾ ಇದ್ದೀವೋ ಅದ್ರ ಮೇಲೆ ಬಂಗಾರದ ಲೇಪನ ಮಾಡಬೇಕು ಅಂತೇಳಿ ನಮ್ಮ ಕಮಿಟಿಯಿಂದ ತೀರ್ಮಾನ ಆಗಿದೆ. ಈ ಕಾರಣದಿಂದ ಎಲ್ಲ ಭಕ್ತಾದಿಗಳ ಮುಖಾಂತರ ಇದನ್ನು ಇವತ್ತಿನ ದಿವಸ ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ವಿಶ್ವಕರ್ಮ ಹೋಮ ಮತ್ತು ಅಘೋರ ಹೋಮನ ಇಟ್ಕೊಂಡು ನಮ್ಮ ಇದ್ದಂಥ ಎಲ್ಲ ಶಿಲ್ಪಿಗಳು ಇವತ್ತಿನ ದಿವಸ ಉಪಸ್ಥಿತಿ ಇದ್ದು ಇವತ್ತಿನ ದಿವಸ ಅದನ್ನು ಕೆಲಸ ಪ್ರಾರಂಭ ಮಾಡೋಕ್ಕೆ ದೇವರ ಅನುಕೂಲ ಅನುಗ್ರಹಿಸಲಿ ಅಂತೇಳಿ ಕೇಳ್ಕೊತಾ ಎಲ್ಲ ಕೆಲಸಗಳನ್ನು ನಿರ್ವಿಘ್ನ ನೆರವೇರಲಿ ಅಂತೇಳಿ ನಾವು ಇವತ್ತು ತೀರ್ಮಾನ ಮಾಡ್ಕೊಂಡು ಬರ್ತಾಯಿದ್ದೀವಿ. ದೇವರು ಇದಕ್ಕೆಲ್ಲ ಅನುಗ್ರಹ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅಷ್ಟು ಎಷ್ಟು ಅಂದಾಜು ವೆಚ್ಚ ಎಷ್ಟು ಆಗ್ಬೋದು ಅಂತ? ಸುಮಾರು 6 ಕೋಟಿ ರೂಪಾಯಿಗಳಷ್ಟು ಅಂದಾಜು ವೆಚ್ಚ ಆಗ್ಬೋದು. ನಮ್ಮಲ್ಲಿ ಇರುವಂಥ ಹಣದ ಜೊತೆಗೆ ಭಕ್ತಾದಿಗಳಿಂದ ಬಂದಂಥ ಬಂಗಾರ ಅಥವಾ ಹಣದಿಂದ ನಾವು ಇದನ್ನು ಕೆಲಸನ ಪೂರೈಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಇದೆಲ್ಲ ವಿಶೇಷವಾಗಿ ಏನು ಯಾವ ರೀತಿ ಇರುತ್ತೆ ಅಂತ, ಈ ಒಂದು ಟೆಂಪಲ್ ಮುಂದೆ ಯಾವ ರೀತಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ಇದೆಲ್ಲ ಇಲ್ಲಿ ಇಡೀ ನಮ್ಮ ಪ್ರಾಂತದಲ್ಲಾಗಿರ್ಬೋದು, ಕರ್ನಾಟಕದ ಪ್ರಾಂತದಲ್ಲಾಗಿರ್ಬೋದು, ಇಂಥ ಒಂದು ಶೀತಲಾಂಬಾ ದೇವಿ ಇರುವಂಥ ನವಗ್ರಹ ದೇವಸ್ಥಾನ ಇದು ಒಂದೇ ಇರೋದು. ಅದು ಒಂದು ಗೋಲ್ಡನ್ ಟೆಂಪಲ್ ಆಗಿ ಪರಿವರ್ತನೆ ಆಗಿ ಎಲ್ಲರಿಗೂ ದೇವರಿಗೆ ಅನುಗ್ರಹ ಕೊಡಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಭಕ್ತಾದಿಗಳು, ಹೆಚ್ಚಿನ ಭಕ್ತಾದಿಗಳು ಶ್ರಾವಣ ಮಾಸದಲ್ಲಿ ಬಂದು ಇದೆಲ್ಲ ಕಾರ್ಯಕ್ಕೂ ಕೈ ಜೋಡಿಸ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಒಟ್ಟಿಗೆ ಕರ್ನಾಟಕದ ಗೋಲ್ಡನ್ ಟೆಂಪಲ್ ಆಗಿ ಪಾವಗಡದ ಶನಿಮಹಾತ್ಮ ಶೀತಲಾಂಬ ದೇವಿಯನ್ನು ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದಾರೆ. ಇದು ಗೋಲ್ಡನ್ ಟೆಂಪಲ್ ಆಗಿ ಪರಿವರ್ತನೆ ಆಗಬೇಕು ಅಂತ ನಮ್ಮ ಆಸೆ. ಓಕೆ ಸರ್, ತಮ್ಮ ಹೆಸರು? ತಾವೇನು? ನನ್ನ ಹೆಸರು ಆನಂದರಾವ್, SSK ಸಂಘದ ಅಧ್ಯಕ್ಷರು ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ಪುಣ್ಯ. ಇವತ್ತಿನ ದಿವಸ ನಾನು ಕೆಲಸ ಮಾಡ್ತಿರುವಂಥದ್ದು ನನ್ನ ಪುಣ್ಯ ಆಗುತ್ತೆ. ಓಕೆ ಸರ್. ಈ ಒಂದು ನವೀಕರಣ ಕಾರ್ಯಕ್ರಮದಲ್ಲಿ ಹೋಮ ಹವನಗಳನ್ನು ನೆರವೇರಿಸಿ ಉಡುಪಿಯಿಂದ ಆಗಮಿಸಿದ ಶಿಲ್ಪಿಗಳು ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದು ಹೀಗೆ. ಶ್ರೀ ಗುರುಭ್ಯೋ ನಮಃ. ವಿಶೇಷವಾಗಿ ಪಾವಗಡದ ಬಹಳ ಪವಾಡ ಶನೈಶ್ಚರ ಸ್ವಾಮಿಯ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಬಹಳ ವೈಭವದಿಂದ ನಡೀತಾ ಇದೆ. ಇವತ್ತಿನ ದಿನ ಶ್ರಾವಣ ಬುಧವಾರ, ಬಹಳ ವಿಶೇಷವಾದ ದಿನ. ಈ ದಿನದಲ್ಲಿ ಸ್ವಾಮಿಯ ವಿಶೇಷವಾದಂತಹ ಮಹಾದ್ವಾರ, ಹಾಗೆ ಶನೈಶ್ಚರ ಸ್ವಾಮಿಗೆ, ಹಾಗೆ ಸೂರ್ಯದೇವರಿಗೆ ವಿಶೇಷವಾಗಿ ಮರದಿಂದ ಮತ್ತು ವಿಶೇಷವಾಗಿ ಹಿತ್ತಾಳೆಯ ತಗಡಿನಿಂದ ಲೇಪನವನ್ನು, ಹಾಗೆ ಚಿನ್ನದ ಲೇಪನವನ್ನು ಆ ಕಂಬಗಳಿಗೆ ಮತ್ತು ಗೋಡೆಯ ಮೇಲೆ ಚಿನ್ನದ ಲೇಪನಾದಿಗಳನ್ನು ಮಾಡುವಂತಹ ಕರ್ತವ್ಯವನ್ನು, ಹಾಗೆ ಆ ಸಂಬಂಧಿತವಾದ ಶಿಲ್ಪಶಾಸ್ತ್ರೋಕ್ತವಾಗಿ ಶಿಲ್ಪಿಗಳಾಗಿರತಕ್ಕಂತಹ ಎಚ್ಚರೇಶ ಮತ್ತು ನಮ್ಮ ಶಿವಕುಮಾರ್ ಅವರು ಮತ್ತು ಗುಂಡಾಚಾರ್ಯ ಮತ್ತು ಶ್ರೀನಿವಾಸಾಚಾರ್ಯ ಇವರು ಕೂಡ ವಿಶೇಷವಾಗಿ ಪಾವಗಡದ ಶನೈಶ್ಚರ ದೇವಸ್ಥಾನದಲ್ಲಿ ಶಿಲ್ಪ ಕರ್ತವ್ಯವನ್ನು, ಅಂದರೆ ಆ ಕಂಬಗಳಿಗೆ ವಿಶೇಷವಾಗಿ ಹಿತ್ತಾಳೆಯ ತಾಮ್ರದ ಲೇಪನಾದಿಗಳನ್ನು ಮಾಡಿ, ಚಿನ್ನದ ಲೇಪನಾದಿಗಳನ್ನು ಮಾಡಿ ಸ್ವಾಮಿಯನ್ನು ವೈಭವೋಪೇತವಾಗಿ ಅಲಂಕರಿಸಲಿಕ್ಕಿದ್ದಾರೆ. ಅಂತಹ ಕಾರ್ಯವು ಒಟ್ಟು 6 ತಿಂಗಳ ಕಾಲ ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ನಡೆಯಲಿಕ್ಕಿದೆ. ಎಲ್ಲ ಭಕ್ತಾದಿಗಳು ಕೂಡ ಸ್ವಾಮಿಯ ದರ್ಶನವನ್ನು ಪಡೆದು, ಈ ಕಾಲದಲ್ಲಿ ಸ್ವಾಮಿಯ ದರ್ಶನವನ್ನು ಪಡೆದು ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ದಿನ ಶಿಲ್ಪ ಪ್ರಾರಂಭೋತ್ಸವವನ್ನು ಮಾಡಿದ್ದೇವೆ. ಅಂದರೆ ಆ ಶಿಲ್ಪಶಾಸ್ತ್ರೋಕ್ತವಾಗಿ ನಾವು ಯಾವುದೇ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳಿದಾಗ ಆ ಶಿಲ್ಪ ಪ್ರಧಾನ ದೇವರಾಗಿರತಕ್ಕಂತಹ ಆ ವಿಶ್ವಕರ್ಮನನ್ನು ಸ್ಮರಣೆಯನ್ನು ಮಾಡಿ, ಯಜ್ಞಾದಿಗಳನ್ನು ಮಾಡಿ, ಅದರ ಅಂಗವಾಗಿ ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಮಹಾಗಣಪತಿಯ ಹೋಮಾದಿಗಳನ್ನು, ಹಾಗೆ ಶನೈಶ್ಚರ ಹೋಮಾದಿಗಳನ್ನು, ಅಘೋರ ಹೋಮಾದಿಗಳನ್ನು ಕೂಡ ಇಲ್ಲಿ ನಾವು ಮಾಡಿದ್ದೇವೆ.
ಮಾಡಿ ಈ ಕಾರ್ಯಕ್ರಮವನ್ನು ಶಿಲ್ಪಶಾಸ್ತ್ರೋಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಇದು ನಿರ್ವಿಘ್ನದಾಯಕವಾಗಿ 6 ತಿಂಗಳ ಮಟ್ಟದವರೆಗೂ ಕೂಡ ಕೆಲಸ ನಡೀಲಿಕ್ಕಿದೆ. ಇದಾದ ನಂತರದಲ್ಲಿ ಪರಿಪೂರ್ಣ ಆದ ನಂತರದಲ್ಲಿ ಮತ್ತೆ ವಿಶೇಷವಾಗಿ ಕುಂಭಾಭಿಷೇಕಾದಿಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಹೋಮಾದಿಗಳು ಕೂಡ ನಡೀಲಿಕ್ಕಿದೆ. ಇವತ್ತು ಶಿಲ್ಪ ಪ್ರಾರಂಭೋತ್ಸವವನ್ನು ಮಾಡಿದ್ದೇವೆ. ಅದರಿಂದ ಎಲ್ಲ ಭಕ್ತರಿಗೆ ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯಾದಿಗಳು ಪ್ರಾಪ್ತವಾಗಲಿ. ಮುಂದಿನ ದಿನಗಳಲ್ಲಿ ದೇವರ ದರ್ಶನವನ್ನು ಪಡೆದು ನೀವು ಪುನೀತರಾಗಬೇಕು ಅಂತ ಹೇಳಿ ಈ ಮೂಲಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನನ್ನ ಹೆಸರು ಚಂದ್ರೇಶ್ ಶರ್ಮಾ ಅಂತ ಹೇಳಿ ಇವತ್ತಿನ ಪೂಜಾ ಕೈಂಕರ್ಯದ ಪ್ರಧಾನ ಆಚಾರ್ಯತ್ವವನ್ನು ನಾನು ವಹಿಸಿಕೊಂಡಿದ್ದೆ. ಇದನ್ನು ಪರಿಪೂರ್ಣವಾಗಿ ನಡೆಸಿಕೊಂಡಿದ್ದೇವೆ. ದೇವರ ಅನುಗ್ರಹ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ. ಇನ್ನು ಈ ಒಂದು ನವೀಕರಣ ಕಾರ್ಯದಲ್ಲಿ SSK ಸಂಘದ ಮಾಜಿ ಅಧ್ಯಕ್ಷರಾದ KV ಶ್ರೀನಿವಾಸ್, SSK ಕಾಲೇಜಿನ ಸುಬ್ಬನರಸಿಂಹ, ಪುರಸಭಾ ಸದಸ್ಯರು, ದೇವಸ್ಥಾನದ ನಿರ್ದೇಶಕರಾದ ವೆಂಕಟರಮಣಪ್ಪ, ಶಿಲ್ಪಿಗಳು, ಇತಿಹಾಸಕಾರರಾದ VR ಚೆಲುವರಾಜನ್, ಅನ್ನಪೂರ್ಣ ಟ್ರಸ್ಟ್ನ MS ವಿಶ್ವನಾಥ್, ಶ್ರೀರಾಮ ಗುಪ್ತಾ, GP ಪ್ರಮೋದ್ ಕುಮಾರ್, GS ಅನಿಲ್ ಕುಮಾರ್, KO ಸುರೇಶ್, ವಿಜಯ್ ಕುಮಾರ್ ಸೇರಿದಂತೆ ದೇವಸ್ಥಾನದ ಸಮಿತಿಯ ನಿರ್ದೇಶಕರು, ಪದಾಧಿಕಾರಿಗಳು ಹಾಗೂ ದೇವಸ್ಥಾನದ ಅರ್ಚಕರುಗಳು ಹಾಜರಿದ್ದರು. ಏನೇ ಆಗಲಿ, ಇನ್ನು 6 ತಿಂಗಳಲ್ಲಿ ನಮ್ಮ ಪಾವಗಡದ ಶ್ರೀಮತ್ ದೇವಸ್ಥಾನ ಗೋಲ್ಡನ್ ಟೆಂಪಲ್ ಆಗಿ ಆಗಲಿದೆ. ಆದರೆ ನಾವು ಈ ಒಂದು ಗೋಲ್ಡನ್ ಟೆಂಪಲನ್ನು ನೋಡೋದಕ್ಕೆ ಫೆಬ್ರವರಿವರೆಗೂ ಕಾಯಲೇಬೇಕು. ಒಟ್ಟಿನಲ್ಲಿ ಶ್ರೀಮತ್ ದೇವಸ್ಥಾನ ದಿನೇ ದಿನೇ ಅಭಿವೃದ್ಧಿಯಾಗುತ್ತಿದೆ. ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.